2026 ಏಪ್ರಿಲ್ ತಿಂಗಳ ಭವಿಷ್ಯ. ಅದರಲ್ಲಿ ಸಿಂಹರಾಶಿ. ಸಿಂಹರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಉದ್ಯೋಗದಲ್ಲಿ ಇವರಿಗೆ ಏನು ಕೆಲಸ ಮಾಡ್ತಾ ಇರ್ತೀರ ಅಲ್ಲಿ ಗೌರವ ಜಾಸ್ತಿ ಆಗ್ತಾ ಹೋಗುತ್ತೆ. ವಿದೇಶಿ ಕಂಪ್ನಿಗಳಿಗೆ ಏನು ಕೆಲಸ ಮಾಡ್ತಿರ್ತೀರ ಅಲ್ಲೂ ಕೂಡ ಇವರಿಗೆ ಪ್ರಶಂಸೆ ಸಿಗ್ತಾ ಹೋಗುತ್ತೆ. ವಿದೇಶಿ ಕಂಪ್ನಿಯಲ್ಲಿ ಏನು ಕೆಲಸ ಮಾಡ್ತಿರ್ತೀರ ಅವರು ಕೂಡ ಉತ್ತಮ ಲಾಭದಾಯಕ ಆಗುವಂಥ ಚಾನ್ಸಸ್ಗಳು ಇದೆ. ಸರ್ಕಾರಿ ಕೆಲಸ ಏನು ಅಪೇಕ್ಷೆ ಪಡ್ತಾ ಇರ್ತೀರಾ ಸರ್ಕಾರಿ ಕೆಲಸ ಸಿಗುವಂಥ ಚಾನ್ಸಸ್ಗಳು ತುಂಬ ಇದೆ ಏಪ್ರಿಲ್ ತಿಂಗಳಲ್ಲಿ. ಮತ್ತು ವ್ಯಾಪಾರಸ್ಥದಲ್ಲಿ ನೋಡ್ತಾ ಹೋದರೆ ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಹೊಸ ಹೂಡಿಕೆಗೆ ತಂದೆ ಅಥವಾ ಹಿರಿಯರ ಸಲಹೆ ಪಡೆಯೋದ್ರಿಂದ ನಿಮಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ತುಂಬಾ ಅನುಕೂಲಗಳು ಆಗುವಂಥ ಚಾನ್ಸಸ್ಗಳು ಇದೆ. ರಿಯಲ್ ಎಸ್ಟೇಟ್ ಆಗಿರ್ಬೋದು, ಕೃಷಿ ಸಂಬಂಧಿತ ವಿಚಾರದಲ್ಲ ಅಂತಂದರೂ ನಿಮಗೆ ವ್ಯವಹಾರದಲ್ಲಿ ಏನೇ ಒಂದು ವ್ಯವಹಾರ ಮಾಡಿ, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಕೃಷಿ ಸಂಬಂಧಿತ ವಿಚಾರಗಳಾಗಿರ್ಬೋದು, ಅದರಲ್ಲೂ ಕೂಡ ತುಂಬ ಲಾಭದಾಯಕ ಆಗುವಂಥ ಚಾನ್ಸಸ್ಗಳಿದೆ. ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚುತ್ತಾ ಹೋಗುತ್ತೆ. ಮತ್ತು ಇದರಿಂದ ಇವರಿಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಹೋಗುತ್ತೆ. ಇವರು ಏನೇ ಮಾಡಿದ್ರು ಕೂಡ ನೆನಪಿನ ಶಕ್ತಿ ಉಳಿತಾ ಹೋಗುತ್ತೆ. ಒಟ್ಟಿನಲ್ಲಿ ಏಪ್ರಿಲ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರ ಆಗುವಂಥ ಚಾನ್ಸಸ್ಗಳು ಇದೆ. ಇನ್ನು ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಇದ್ದರೆ ಸ್ವಲ್ಪ ಅಜೀರ್ಣ ಮತ್ತು ಮೂಳೆ ಸಂಬಂಧಿತ ನೋವುಗಳು ಬಹಳನೇ ಕಾಡ್ತಾ ಹೋಗುತ್ತೆ ಇವರಿಗೆ ಆರೋಗ್ಯದ ವಿಚಾರದಲ್ಲಿ. ಇದರಿಂದ ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತೆ. ವಾಹನ ಚಲಾಯಿಸಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸಿ, ಇಲ್ಲಾಂದರೆ ಅಪಘಾತಕ್ಕೂ ಈಡಾಗುವಂಥ ಚಾನ್ಸಸ್ಗಳು ತುಂಬ ಇದೆ. ಸ್ವಲ್ಪ ಗಮನ ಇಟ್ಟು ವಾಹನಗಳನ್ನು ಚಾಲನೆ ಮಾಡಿ. ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಇಬ್ಬರದು ಸಂಬಂಧಗಳು ಗಟ್ಟಿ ಆಗ್ತಾ ಹೋಗುತ್ತೆ. ಉತ್ಸಾಹದಲ್ಲಿರ್ತೀರ. ಸಂಗಾತಿಯೊಂದಿಗೆ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋಗಿ ಪ್ರವಾಸಕ್ಕೆಲ್ಲ ಹೋಗಿ ಬರ್ತಾ ಇರ್ತೀರ. ಎಲ್ಲ ರೀತಿ ಅನುಕೂಲ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ. ಮತ್ತು ಮದುವೆ ವಿಚಾರದಲ್ಲಿ ಹೋದರೆ ಭಾಗ್ಯಸ್ಥಾನದಲ್ಲಿ ಸೂರ್ಯ ಮತ್ತು 10ನೇ ಮನೆಯಲ್ಲಿ ಗುರು ಇರೋದ್ರಿಂದ ವಿವಾಹ ಮಾತುಕತೆಗಳು ಯಶಸ್ವಿಯಾಗಿ ಮುಂದುವರಿತಾ ಹೋಗುತ್ತೆ. 15 ದಿನ ಆಗೋದು ಕೆಲಸನ 10 ದಿನದಲ್ಲಿ ಮುಗಿಯುವಂಥ ಚಾನ್ಸಸ್ಗಳು ತುಂಬಾ ಇದೆ ಮದುವೆ ವಿಚಾರದಲ್ಲಿ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಹಣದ ತೊಂದರೆನೇ ಇರೋದಿಲ್ಲ ಇವರಿಗೆ. ಹಳೆಯ ಸಾಲದಿಂದ ಎಲ್ಲ ಮುಕ್ತರಾಗ್ತಾ ಹೋಗ್ತೀರಾ. ಮತ್ತು ಆಕಸ್ಮಿಕವಾಗಿ ದುಡ್ಡು ಬರ್ತಾ ಹೋಗುತ್ತೆ. ಆಕಸ್ಮಿಕವಾಗಿ ಆಸ್ತಿಯಿಂದ ಲಾಭ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಣದ ಅರಿವು ಅಷ್ಟೊಂದು ನಿಮಗೆ ಸಂಪೂರ್ಣವಾಗಿ ಕೂಡಿ ಬರ್ತಾ ಹೋಗುತ್ತೆ. ಇದೆಲ್ಲ ಬಿಟ್ಟು ನಿಮ್ಗೇನಾದ್ರು ಅಡೆತಡೆಗಳು ಆಗ್ತಾ ಇದೆಯಾ, ಸಮಸ್ಯೆಗಳು ಆಗ್ತಾ ಇದೆಯಾ, ಗುಪ್ತ ಬಾಧೆಗಳಿಂದ ನೋವುಂಟಾಗ್ತಾ ಇದೆಯಾ, ಇದೆಲ್ಲ ಬಿಟ್ಟು ಏನು ಮಾಡಬೇಕಪ್ಪ ಅಂತಂದರೆ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ 11 ಪ್ರದಕ್ಷಿಣೆ ಬರೋದ್ರಿಂದ ನಿಮಗೆ ಎಲ್ಲ ರೀತಿ ಸರ್ವ ದೋಷಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಕಷ್ಟ ಕಾರಣಗಳು ಹೋಗ್ತಾ ಹೋಗುತ್ತೆ. ಇನ್ನು ಇದಕ್ಕಿಂತ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ವೀಕ್ಷಣೆ ಮಾಡ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ಸರ್ವೇ ಜನ ಸುಖಿನೋ ಭವಂತು.